ಶಿವರಾಮ ಕಾರಂತರ ಬಡಾವಣೆ ಸೈಟ್ಗಳ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ. ಫ್ರೆಂಡ್ಸ್, ಸಾಕಷ್ಟು ಜನ ಇಲ್ಲಿ ಕಮೆಂಟ್ಗಳು ಕೇಳ್ತಾಯಿದ್ರು. ಅದರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ಏನು ಬೆಂಗಳೂರಿನಲ್ಲಿ ಉತ್ತರ ಭಾಗದಲ್ಲಿ ಸೈಟ್ಗಳು ಸುಮಾರು ಒಂದು 38,000 ಸೈಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಬೆಂಗಳೂರಿನಲ್ಲಿ. ಏನು ಬೆಂಗಳೂರಿನಲ್ಲಿ ಎಕ್ಸಾಂಪಲು ಕೆಂಪಾಪುರ ಆಗಿರ್ಬೋದು, ಗಾಣಿಗಳ್ಳಿ ಆಗಿರ್ಬೋದು, ಕಾಳತಮ್ಮನಹಳ್ಳಿ ಆಗಿರ್ಬೋದು, ಸೋಮಶೆಟ್ಟಿಹಳ್ಳಿ, ಹೀಗೆ ಸುಮಾರು ಒಂದು 17 ಗ್ರಾಮಗಳಲ್ಲಿ ಸುಮಾರು 38,000 ಸೈಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾಯಿದ್ದಾವೆ. ಇನ್ನು ಸದ್ಯದಲ್ಲೇ ಇದು ಆನ್ಲೈನಲ್ಲಿ ಅರ್ಜಿ ಬಿಡ್ತಾರೆ. ನೇರವಾಗಿ ಅವ್ರು ಸಾಕಷ್ಟು ಜನ ಕೇಳ್ತಾಯಿದ್ರು, ಸರ್ ನಾವು ಅರ್ಜಿ ಸಲ್ಸೋಕ್ಕೆ ಎಲ್ಲಿ ಹೋಗಬೇಕು, ಎಲ್ಲ ಹಾಕಬೇಕು ಅಂತ ಕೇಳ್ತಾಯಿದ್ರು. ಇಲ್ಲ, ಇದು ನೀವು ಎಲ್ಲೂ BDA ಕಚೇರಿಗೆ ಹೋಗೋ ಅವಶ್ಯಕತೆ ಇರೋಲ್ಲ. ಈ ಸೈಟಿನ ಬಗ್ಗೆ ಏನೇ ಇದ್ರೂ ನೇರವಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನೀವು ವೆಬ್ಸೈಟು ಅಂದರೆ BDA ವೆಬ್ಸೈಟು ಒಂದು ಲಿಂಕ್ ಅವತ್ತಿನ ದಿನ ಬಿಡ್ತಾರೆ, ಅಥವಾ BDA ವೆಬ್ಸೈಟಲ್ಲಿ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ರೀತಿಯಲ್ಲಿ ನಿಮಗೆ ವೆಬ್ಸೈಟು ಲಿಂಕ್ಗಳು ಇರುತ್ತೆ. ಶಿವರಾಮ ಕಾರಂತರ ಬನ್ನೋದು ಆ ಮೂಮೆಂಟಲ್ಲಿ ಅವರು ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದರೆ ಖಂಡಿತವಾಗಿ ನಿಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಅರ್ಜಿ ಸಲ್ಲಿಸೋದು ಯಾವ ರೀತಿ, ಮತ್ತು ಇದ್ರ ಬಗ್ಗೆ ಸೆಲೆಕ್ಟಿವ್ ಮಾಡೋದು ಯಾವ ರೀತಿ, ಎಲ್ಲ ಸಂಪೂರ್ಣವಾಗಿ ದಿನ ಬಂದಾಗ ಖಂಡಿತ ಅನೌನ್ಸ್ಮೆಂಟ್ ಆದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ, ಅಥವಾ ನೇರವಾಗಿ ಲಿಂಕ್ ನಿಮಗೆ ತಿಳಿಸ್ತೀನಿ. ಈ BDA ಸೈಟ್ ಲಿಂಕ್ ಅಲ್ಲಿ ಸರ್ಚ್ ಮಾಡ್ಕೋಬೋದು. ನಿಮಗೆ ಇಲ್ಲೇ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ. ಇಲ್ಲೇ ಅದು ಆ ಮೂಮೆಂಟಲ್ಲಿ ನೀವು ಸರ್ಚ್ ಮಾಡಿದಾಗ ಡಾಕ್ಟರ್ ಶಿವರಾಮ ಕಾರಂತರ ಬಡಾವಣೆ ನಿಮಗೆ ಆನ್ಲೈನಲ್ಲಿ ಅರ್ಜಿ ಬಿಟ್ಟಾಗ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ವಿಷಯ ನಿಮಗೆ ಕ್ಲಿಯರಾಗಿ ತಿಳಿಸ್ಕೋಬೋದು. ಸಾಕಷ್ಟು ಜನ ಕೇಳ್ತಾಯಿದ್ದಾರೆ, ಸರ್ ನಾವು ಬೆಂಗಳೂರಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಬಡಾವಣೆ ಸೈಟ್ ತಾಳೋಕ್ಕೆ ನಮಗೆ ತುಂಬ ಇಷ್ಟ. ಸಾಕಷ್ಟು ಜನ ಇಲ್ಲಿ ಕುತೂಹಲದಿಂದ ಇದ್ದಾರೆ ಆ ಸೈಟ್ ತಾಳೋಕ್ಕೆ. ಈಗ ಬಿಟ್ಟಿರೋ ಅಂಥದ್ದು 30-40 ಸೈಟ್ಗಳು ಮಾತ್ರ. ಇಲ್ಲಿ 20-30 ಇನ್ನೂ ಬಿಟ್ಟಿಲ್ಲ. ಇನ್ನು 40-60 ಸಹ ಇಲ್ಲಿ ಸೈಟ್ಗಳಿದ್ದಾವೆ. 50-60 ಎಲ್ಲ ಇದ್ದಾವೆ. ಈಗ ನಿಮಗೆ ಈ ಬಿಟ್ಟಿರೋ ಸೈಟ್ಗಳು ಅಳತೆ ಮಾತ್ರ 30-40 ಸೈಟ್ ಮಾತ್ರ. ಇಲ್ಲಿ 3,000 ಒಳಗಡೆ ನಾವು ಆನ್ಲೈನ್ ಅರ್ಜಿ ಕರಿತೀವಿ ಅಂತ ಕ್ಲಿಯರಾಗಿ ತಿಳಿಸ್ತಾಯಿದ್ದಾರೆ. ಈಗ ಇಷ್ಟಕ್ಕೆ ಬಿಡಬೇಕಾಯ್ತು. ಈ ಸಚಿವ ಸ್ಥಾನಗಳು ಯಾವಾಗ ಇಲ್ಲಿ ರಾಜ್ಯ ಸರ್ಕಾರ ಸಚಿವ ಸ್ಥಾನಗಳು ವಿಭಾಗ ಆದಾಗ ಸ್ವಲ್ಪ ಲೇಟಾಗಿದೆ. ಇನ್ನು ಸ್ವಲ್ಪ ದಿನ ಕರೀತಾರೆ ಆನ್ಲೈನ್ ಅರ್ಜಿ. ಏನು ನಿಮಗೆ ಈ ಸೈಟ್ ನಿಮಗೆ ತೋರಿಸ್ತಾ ಇದ್ದಿಲ್ಲ ಆ ಸೈಟು. ಇನ್ನೂ ಅಷ್ಟು ಜನ ಕೇಳ್ತಾಯಿದ್ರು ಕಮೆಂಟಲ್ಲಿ, ಸರ್ ನಾವು ಸೈಟ್ಗಳು ನಮಗೆ ಇಷ್ಟ ಬಂದ ಜಾಗ ಕಡೆ ನಾವು ತಗೋಬೋದಾ BDA ಸೈಟು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತಲೂ ಸಹ ಕೇಳ್ತಾರೆ. ಅಂದರೆ ಈಗ ಒಂದು ಊರು, ಈಗ ಕೆಂಪಾಪುರನೇ ಅಂತೇಳಿ, ಈಗ ಒಂದು ಕೆಂಪಾಪುರದಲ್ಲಿ ಒಂದು 300 ಸೈಟ್ಗಳು ಅಲ್ಲಿ ಇರ್ತವೆ ಆ ಏರಿಯಾದಲ್ಲಿ. ಆ 300 ಸೈಟಲ್ಲಿ ರೋಡ್ ಸೈಡ್ ಆಗಿರ್ಬೋದು, ಎಂಡಿಂದ ಆಗಿರ್ಬೋದು, ಸೆಲೆಕ್ಟೆಡ್ ನಾವು ಮಾಡ್ಕೋಬೋದಾ, ಇದೇ ಜಾಗದಲ್ಲಿ ನಮಗೆ ಪೆಟ್ಕೋರು ಇದೇ ಜಾಗದಲ್ಲಿ ನಮಗೆ ಬೇಕು, ಕೆಂಪಾಪುರದಲ್ಲೇ ಬೇಕು, ಆ ಜಾಗದಲ್ಲಿ ನಾವು ಏನಾದ್ರು ಸೆಲೆಕ್ಟ್ ಮಾಡ್ಬೋದಾ ಅಂತಲೂ ಸಾಕಷ್ಟು ಜನ ಕೇಳಿದ್ರು. ಇಲ್ಲ, ಇದು BDA ವತಿಯಿಂದ ಆ ಥರ ಏನು ಆಪ್ಷನ್ ಇವರು ಹೇಳಿಲ್ಲ. ಅವ್ರಿಗೆ ತಿಳಿಸ್ತಿರೋ ಪ್ರಕಾರ BDA ನೀವು ಅರ್ಜಿ ಸಲ್ಲಿಸಬೇಕು, ಅವ್ರು ಸೆಲೆಕ್ಟೆಡ್ ಅವ್ರದ್ದೇ ಆಗಿರುತ್ತೆ. ನಿಮ್ಮ ಇಂಥ ಕಡೆಯೇ ಸೈಟ್ ಬೇಕು ಅಂತ ಇಲ್ಲಿ ಆಪ್ಷನ್ ಇಲ್ಲ. ಅವರು ನೀವು ಯಾವುದೇ ನೀವು ಆದ ನಂತರ ಅದು ನಿಮಗೆ ಇಂಥ ಕಡೆ ನಿಮಗೆ ಸೈಟ್ ಅಲೆಕ್ಟ್ ಆಗಿದೆ ಅಂತ ಬರುತ್ತೆ. ಸೈಟ್ ನಂಬರು ಇವೆಲ್ಲ ನಿಮಗೆ ಅಲೆಕ್ಟ್ ಆಗಿ ಬರುತ್ತೆ. ಹಾಗಾಗಿ ನಿಮ್ಮ ಸೈಟು ಸೆಲೆಕ್ಟೆಡ್ ಇಲ್ಲ BDA ವತಿಯಿಂದಲೇ ನಿಮಗೆ ಸೆಲೆಕ್ಟ್ ಮಾಡಿ ನೀವು ಅರ್ಹತೆ ಇದ್ದರೆ ನಿಮ್ಗೆ ಖಂಡಿತವಾಗಿ ಕೊಡ್ತಾರೆ ಅಂತ ನಾನು ತಿಳಿಸ್ತೀನಿ. ಯಾಕೆಂದರೆ ಈಗ ಎಲ್ಲ ಕಡೆಯೂ ಈಗ ಅದೇ ಥರ ನಡೀತಾ ಇರೋದು. ನಮ್ಗೆ ಇದೇ ಜಾಗ ಬಿಡ್ಕೊಳ್ಳೋ ಅಂತ ಇಲ್ಲ. ನಿಮ್ಗೆ ಏನಿದ್ರು ಸರ್ಕಾರ BDA ವತಿಯಿಂದಲೇ ನಿಮಗೆ ಸರ್ಕಾರ ನಿಮ್ಮನ್ನು ಸೆಲೆಕ್ಟ್ ಮಾಡಿ ಇಂಥ ಜಾಗ ಅಂತ ತಿಳಿಸುತ್ತೆ. ಫ್ರೆಂಡ್, ಈಗ ಅರ್ಜಿ ಹಾಕೋಕ್ಕೆ ಸುಮಾರು ನಿಮ್ಗೆ ಗೊತ್ತೇ SC/STಗೆ ಅರ್ಜಿ ಶುಲ್ಕನೇ ಇರುತ್ತೆ. ಅದು ಮಾತ್ರ ತಿಳ್ಕೊಳ್ಳಿ. ಅರ್ಜಿ ಶುಲ್ಕನೇ ಇರುತ್ತೆ. 500 ರೂಪಾಯಿ SC/STಗೆ ಆಗಿರ್ಬೋದು. ಜನರಲ್ ಕ್ಯಾಟಗರಿಗೆ 1,000 ರೂಪಾಯಿ ಅರ್ಜಿ ಇರುತ್ತೆ. SC/STಗೆ 500 ರೂಪಾಯಿ, ಜನರಲ್ ಕ್ಯಾಟಗರಿಗೆ 1,000 ರೂಪಾಯಿ ಅರ್ಜಿ ಶುಲ್ಕ. ನೋಂದಣಿ ಶುಲ್ಕ ಅಂತ 2,000 ರೂಪಾಯಿ ತಗೊಳ್ತಾನೆ. ಮತ್ತು 12.5 ಅಷ್ಟು ಇವರು ಠೇವಣಿ ಇಡಬೇಕಾಗುತ್ತೆ. ಸೆಲೆಕ್ಟ್ ಆದರೆ ನೀವು 12.5 ಅಷ್ಟು ನೀವು ಠೇವಣಿ ಇಡಬೇಕಾಗುತ್ತೆ. ಟೋಟಲ್ ನಿಮಗೆ ಈ ಸೈಟಿನ ಬೆಲೆ ಸುಮಾರು ಒಂದು 72 ಲಕ್ಷ ರೂಪಾಯಿ ವಿತ್ ರಿಜಿಸ್ಟ್ರೇಷನ್ ಖರ್ಚು ಒಂದು 75-80 ನಿಮಗೆ ಸರೌಂಡಿಂಗ್ ಒಂದು ಸೈಟಿನ ಬೆಲೆ ಇಲ್ಲಿ 30-40 ಸೈಟಿನ ಬೆಲೆ ಇಲ್ಲಿ ನಿಮಗೆ ಆಗುತ್ತೆ. ಫ್ರೆಂಡ್, ಇಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. BDA ಸೈಟ್ಗಳು ಏನು ನಮ್ಮದೇ ಸೆಲೆಕ್ಟೆಡ್ ಆಗಿರೋದಂಥದ್ದು. BDA ಸೈಟಲ್ಲಿ ನಾವೇ ಖುದ್ದಾಗಿ ಆಫೀಸಲ್ಲಿ ಹೋಗಿ ಕೊಡಬೇಕು ಅರ್ಜಿ ಅಂತಲೇ ಆಗಲಿ. ನಿಮಗೆ ಇವೆರಡರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಏನಾರು ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಹಾಕಿ, ನಂತರ ನಾವು ವಿಡಿಯೋ ಮುಖಾಂತರ ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳ್ತೀನಿ. ಈಗ BDA ಸೈಟು ನಿಮ್ಗೆ ಏನಾರ ತಗೊಳ್ಳೋಂಥ ಆಸಕ್ತಿ ಇದ್ದರು ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಯಾವುದೇ ಒಂದು BDA ಕಡೆಯಿಂದ ಅಪ್ಡೇಟ್ ಬಂದರೆ ಖಂಡಿತವಾಗಿ ನಿಮ್ಮ ಸೈಟ್ ಬಗ್ಗೆ ಕೊಡ್ತೀನಿ. ಶಿವರಾಮ ಕಾರಂತರ ಬಡಾವಣೆ ಇದೆಲ್ಲ ಯಾವುದೇ ಒಂದು ಜಾಗದಲ್ಲಿ ಆದರೂ ಸರಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.